ಆತ್ಮಹತ್ಯೆಗೆ ಶರಣಾದ ಮಗನ ಆಸ್ತಿಯ ಮೇಲೆ ತಂದೆ ಕಣ್ಣು ಬಿದ್ದಿತ್ತ. ಫೇಕ್ ಮರಣ ಶಾಸನ ಪತ್ರ ಸೃಷ್ಟಿಸಿ ತಂದೆಯ ಕಳ್ಳಾಟ ಆಡಿದ್ರ. ಆತ್ಮಹತ್ಯೆಗೆ ಶರಣಾಗಿದ್ದ ಮಗನ ಆಸ್ತಿ ಮೇಲೆ ತಂದೆ ಕಣ್ಣೇನಾದ್ರೂ ಬಿದ್ದಿತ್ತ. ಫೇಕ್ ಮರಣ ಶಾಸನ ಪತ್ರ ಸೃಷ್ಟಿಸಿ ತಂದೆಯೇ ಕಳ್ಳಾಟವನ್ನ ಆಡಿದ್ರ. ಪ್ರತೀಪ್ಗೆ 39 ಆಸ್ತಿಗಳನ್ನ ತಂದೆ ಕಬಳಿಸಿದ ಆರೋಪ. ಬೆಳವಾಡಿ ಶಿವಮೂರ್ತಿ ಮೇಲೆ ಪ್ರತೀಪ್ ಪತ್ನಿ ಆರೋಪ. ಮೈಸೂರಿನ ವಿಜಯನಗರ ಠಾಣೆಗೆ ನೇಹಾರಿಂದ ದೂರು ದಾಖಲು. ಸಬ್ ಇನ್ಸ್ಪೆಕ್ಟರ್ ಭವ್ಯ ಸಹ ಕೇಸ್ನಲ್ಲಿ ಶಾಮೀಲಾಗಿರುವ ಬಗ್ಗೆ ಶಂಕೆ. ಸರಸ್ವತಿಪುರಂ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಭವ್ಯ ಕೂಡ ಈ ಪ್ರಕರಣದಲ್ಲಿ ಶಾಮೀಲಾಗಿರುವಂತಹ ಸಾಧ್ಯತೆ ಇದೆ. ನೋಡ್ತಾ ಇದ್ದೀವಿ ಪ್ರತೀಪ್ ಯಾರು ಅಂತ. ತಂದೆಯೇ ಮಗನ ಮರಣ ಶಾಸನವನ್ನ ಬರೆಸಿದ್ರ ಅನ್ನೋ ಪ್ರಶ್ನೆ. ಈಗ ಸೊಸೆ ದೂರನ್ನ ಕೊಟ್ಟಿದ್ದಾರೆ. ಫೇಕ್ ಮರಣ ಶಾಸನ ಪತ್ರವನ್ನ ಸೃಷ್ಟಿಸಿ ತಂದೆ ಕಳ್ಳಾಟವನ್ನ ಆಡಿದ್ರ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಬೆಳವಡಿ ಶಿವಮೂರ್ತಿ ಮೃತ ಪ್ರತೀಪ್ನ ತಂದೆ. ಈಗ ಸೊಸೆ ದೂರನ್ನ ಕೊಟ್ಟಿದ್ದಾರೆ. ಭವ್ಯ ಜೊತೆ ಸೇರಿ ಒಂದಷ್ಟು ಅವ್ಯವಹಾರವನ್ನ ಕೂಡ ಮಾಡಿದ್ದಾರೆ ಅನ್ನೋದು ಆರೋಪ. ಮೈಸೂರಿನ ವಿಜಯನಗರ ಠಾಣೆಗೆ ನೇಹಾ ದೂರನ್ನ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ ಒಂದು ಕಡೆ ಪ್ರತೀಪ್ ಮತ್ತೆ ಭವ್ಯ ಅವರು ಇರೋ ಅಂತ ಭಾವಚಿತ್ರವನ್ನ, ಮತ್ತೊಂದು ಕಡೆ ಬೆಳವಾಡಿ ಶಿವಮೂರ್ತಿ ಇರೋ ಅಂತ ಭಾವಚಿತ್ರವನ್ನು. ಇದು ತಂದೆಯೇ ಮಗನ ಆಸ್ತಿಗೆ ಸಹಿಯನ್ನ ಮಾಡಿಸ್ಕೊಂಡ್ರ ಅಥವಾ ವಿಲ್ಲನ್ನ ಬರ್ಸ್ಕೊಂಡ್ರ ಅನ್ನೋ ಪ್ರಶ್ನೆ ಎದ್ದಿರೋ ಅಂಥದ್ದು. ಫೇಕ್ ಮರಣ ಶಾಸನ. ಪ್ರತೀಪ್ರ 39 ಆಸ್ತಿಗಳನ್ನ ತಂದೆ ಕಬಳಿಸಿದಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ರವಿ, ನೋಡಿ, ಈಗ ಪ್ರತೀಪ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾವನ ಮೇಲೆಯೇ ಸೊಸೆ ನೇರವಾಗಿ ದೂರನ್ನ ಕೊಟ್ಟರು ಅಂತದ್ದು. ಪ್ರಕರಣದ ಕಂಪ್ಲೀಟ್ ಮಾಹಿತಿನ ಕೊಡೋದಾದ್ರೆ ರವಿ. ಮಧುಸೂದನ್, ಮೈಸೂರಿನ ಬೆಳವಾಡಿಯ ಶಿವಮೂರ್ತಿ ಅವರ ವಿರುದ್ಧ ಈಗ ಅವರ ಸೊಸೆ ನೇಹಾ ಅವರೇ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನನ್ನ ಪತಿಯ ಹೆಸರಿನಲ್ಲಿ ಇದ್ದಂತಹ 39 ಆಸ್ತಿಗಳನ್ನ ಅವರ ತಂದೆ ಬೆಳವಾಡಿ ಶಿವಮೂರ್ತಿ ಅವರು ಡೆತ್ ಫೇಕ್ ವಿಲ್ಲನ್ನ ಮಾಡಿ ಆ ಆಸ್ತಿಯನ್ನ ಕಬಳಿಸಿದ್ದಾರೆ. ಮತ್ತೆ ನನ್ನ ಹಾಗೂ ನನ್ನ ಕುಟುಂಬವನ್ನು, ಅಂದ್ರೆ ನನ್ನ ಮಕ್ಕಳನ್ನ ಬೀದಿಗೆ ತಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಗಂಭೀರವಾದ ಆರೋಪವನ್ನ ಮಾಡಿ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರ RTIನ ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಮೈಸೂರಿನ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಅವರು ಕೂಡ ಒಂದಷ್ಟು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ 39 ಆಸ್ತಿಗಳನ್ನ ಶಿವಮೂರ್ತಿ ಅವರು ನಕಲಿ ವಿಲ್ಲನ್ನ ಮಾಡಿದ್ರು. ಅವರು ಅಂದ್ರೆ ಸಾಯುವ 3 ದಿನ ಮುಂಚೆ ಒಂದು ವಿಲ್ಲನ್ನ ಮಾಡಿದ್ದಾರೆ. ಆ ವಿಲ್ನಲ್ಲಿ ಈ ಆಸ್ತಿಗೂ ಅವರ ಹೆಂಡತಿ ಮತ್ತೆ ಮಕ್ಕಳಿಗೆ ಯಾವುದೇ ಹಕ್ಕುಗಳಿರೋದಿಲ್ಲ, ಅವ್ರ ತಂದೆಗೆ ಹಕ್ಕುಗಳು ಇರ್ತಾವೆ ಅಂತ ಹೇಳಿ ಅವರು ಒಂದು ಫೇಕ್ ವಿಲ್ಲನ್ನ ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಬೆಳವಾಡಿ ಶಿವಮೂರ್ತಿ, A2 ಆರೋಪಿ ಪದ್ಮಿನಿ, A3 ಆರೋಪಿ ಕವಿತಾ BS, A4 ಆರೋಪಿ ರವಿ ಕಿರಣ್ ಹಾಗೂ A5 ಆರೋಪಿ HS ಕುಮಾರ್ ಎಂಬ ಹೆಸರುಗಳನ್ನ ಉಲ್ಲೇಖಿಸಿದ್ದಾರೆ. ಇನ್ನು ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂತ ಅಂದ್ರೆ ಪ್ರತೀಪ್ ಅವರು ಮೃತಪಟ್ಟು 3 ವರ್ಷಗಳು ಕಳೆದಿದೆ. 3 ವರ್ಷ ಕಳೆದ ಬಳಿಕ ಈ ಪ್ರಕರಣ ಈಗ ಬೆಳಕಿಗೆ ಬರ್ತಿರೋದು. ಅವರ ಅಂದ್ರೆ ಬೆಳವಾಡಿ ಶಿವಮೂರ್ತಿ ಅವರ ಸೊಸೆ ನೇಹಾ ಅವರೇ ಈಗ ಗಂಭೀರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಆರೋಪ ಮಾಡುವುದರ ಜೊತೆಗೆ FIR ಅನ್ನು ಕೂಡ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದಾರೆ. ನನ್ನ ಪತಿಯ ಆಸ್ತಿ ನಮಗೆ ನ್ಯಾಯಯುತವಾಗಿ ಸಿಗಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಇದರ ಜೊತೆಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ಗಂಭೀರವಾದ ಆರೋಪವನ್ನ ಮಾಡ್ತಾ ಅವರಿಗೆ ಈ ಹಿಂದೆ ಸಬ್ ಇನ್ಸ್ಪೆಕ್ಟರ್ ಒಬ್ಬರ ಜೊತೆ ಅಂದ್ರೆ ಭವ್ಯ ಅವರ ಜೊತೆ ಒಂದು ಸಂಬಂಧ ಇತ್ತು, ಅವ್ರ ಸ್ನೇಹ ಇತ್ತು. ಆ ಸ್ನೇಹದ ಕುರುಹಾಗಿಯೇ ಈಗ ಅವರು ಈ ರೀತಿ ಬೆದರಿಕೆಯನ್ನು ಒಡ್ತಿದ್ದಾರೆ ಬೆಳವಾಡಿ ಶಿವಮೂರ್ತಿ ಅವರ ಜೊತೆ ಸೇರಿ ಅನ್ನೋ ಒಂದು ಗಂಭೀರವಾದ ಆರೋಪವನ್ನ ಈಗ ಸ್ನೇಹಮಯಿ ಕೃಷ್ಣ ಅವರು ನೇರವಾಗಿ ಆರೋಪ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.